ಬೆಂಗಳೂರಿನ ಗದ್ದಲದಿಂದ ದೂರವಿರುವ ಮಲೆನಾಡಿನ ಒಂದು ಸಣ್ಣ ಹಳ್ಳಿಗೆ ಸಂಗೀತ ಮದುವೆಯಾಗಿ ಬಂದಾಗ ಅವಳಿಗೆ ಆ ಹಚ್ಚ ಹಸಿರಿನ ಪರಿಸರ ಸ್ವರ್ಗದಂತೆ ಕಂಡಿತು. ಅವಳ ಪತಿ ವಿಕ್ರಮ್ ಅಲ್ಲಿನ ಹಳೆಯ ಮತ್ತು ಅತಿ ದೊಡ್ಡ ಕಾಫಿ ಎಸ್ಟೇಟ್ನ ಮಾಲೀಕ. ವಿಕ್ರಮ್ ತುಂಬಾ ಪ್ರೀತಿಯಿಂದ ಸಂವೇದನಾಶೀಲನಾಗಿದ್ದರು. ಅವನ ಸ್ವಭಾವದಲ್ಲಿ ಒಂದು ನಿಗೂಢತೆ ಇತ್ತು. ಅವರ ಆ ಹಳೆಯ ಬಂಗಲೆ ಮೌನ ಕಣಿವೆಯಲ್ಲಿ ಸಂಗೀತಾಳಿಗೆ ಎಲ್ಲವೂ ಹೊಸದಾಗಿತ್ತು. ಆ ಬೃಹತ್ ಮನೆಯಲ್ಲಿ 10 ಕೋಣೆಗಳು, ಉದ್ದವಾದ ಕಾರಿಡಾರ್ಗಳು ಮತ್ತು ಹಳೆಯ ಕಾಲದ ಚಿತ್ರಗಳಿದ್ದವು. ಮನೆಗೆ ಬಂದ 2ನೇ ದಿನವೇ ಸಂಗೀತಾಳ ಗಮನ ಆ ಒಂದು ಬಾಗಿಲಿನ ಕಡೆಗೆ ಹೋಯಿತು. 2ನೇ ಮಹಡಿಯ ಕೊನೆಯಲ್ಲಿದ್ದ ಆ ಬಾಗಿಲು ಗಾಢ ಕಪ್ಪು ಬಣ್ಣದ್ದಾಗಿತ್ತು ಮತ್ತು ಅದಕ್ಕೆ ದೊಡ್ಡದಾದ ಹಿತ್ತಾಳೆಯ ಬೀಗ ಹಾಕಲಾಗಿತ್ತು. ಆ ಬಾಗಿಲಿನ ಮೇಲೆ ಯಾವುದೇ ಕಿಟಕಿಗಳಿರಲಿಲ್ಲ. ಕುತೂಹಲ ತಾಳಲಾರದೆ ಸಂಗೀತಾ ವಿಕ್ರಮ್ನನ್ನು ಕೇಳಿದಳು, ವಿಕ್ರಮ್, ಈ ರೂಮ್ ಯಾಕೆ ಯಾವಾಗಲೂ ಲಾಕ್ ಆಗಿರುತ್ತದೆ? ಇದರ ಒಳಗೆ ಏನಿದೆ? ವಿಕ್ರಮ್ನ ಮುಖದಲ್ಲಿದ್ದ ನಗು ತಕ್ಷಣ ಮಾಯವಾಯಿತು. ಅವನು ಗಂಭೀರವಾಗಿ ಹೇಳಿದ, ಸಂಗೀತ, ಈ ಮನೆಯಲ್ಲಿ ನಿನಗೆ ಎಲ್ಲಿ ಬೇಕಾದರೂ ಹೋಗುವ ಸ್ವಾತಂತ್ರ್ಯವಿದೆ. ಆದರೆ ಆ ಬಾಗಿಲನ್ನು ಮಾತ್ರ ಎಂದಿಗೂ ತೆರೆಯಲು ಪ್ರಯತ್ನಿಸಬೇಡ. ಅದು ನಮ್ಮ ಕುಟುಂಬದ ಕೆಲವು ಹಳೆಯ ನೆನಪುಗಳ ಕೋಣೆ. ಅಲ್ಲಿಗೆ ಯಾರೂ ಹೋಗಬಾರದು ಎಂಬುದು ನಮ್ಮ ತಂದೆಯವರ ಆಜ್ಞೆ. ದಿನಗಳು ಕಳೆದಂತೆ ಸಂಗೀತಾಳಿಗೆ ಆ ಬಾಗಿಲಿನ ಬಗ್ಗೆ ಕುತೂಹಲ ಹೆಚ್ಚಾಗತೊಡಗಿತು. ರಾತ್ರಿ ವೇಳೆ ಆ ಕಡೆಯಿಂದ ಯಾರೂ ಇಲ್ಲದಿದ್ದರೂ ಕಿರುಚುವ ಸಣ್ಣ ಸದ್ದು ಕೇಳಿಸಿದಂತೆ ಭಾಸವಾಗುತ್ತಿತ್ತು. ಕೆಲಸದಾಳುಗಳನ್ನು ಕೇಳಿದರೆ ಅವರು ಹೆದರಿ ಅಲ್ಲಿಂದ ಓಡಿ ಹೋಗುತ್ತಿದ್ದರು. ಒಂದು ದಿನ ಮಧ್ಯಾಹ್ನ ವಿಕ್ರಮ್ ಆಫೀಸ್ಗೆ ಹೋದಾಗ ಸಂಗೀತ ಹಳೆಯ ಸ್ಟೋರ್ ರೂಮ್ ಹುಡುಕುತ್ತಿದ್ದಾಗ ಆಕೆಗೆ ಒಂದು ಹಳೆಯ ತುಕ್ಕು ಹಿಡಿದ ಕೀಲಿ ಕೈ ಸಿಕ್ಕಿತು. ಅದು ನಿಖರವಾಗಿ ಆ ಕಪ್ಪು ಬಾಗಿಲಿನ ಬೀಗಕ್ಕೆ ಹೊಂದುವಂತೆ ಇತ್ತು. ಸಂಗೀತಾಳ ಕೈ ನಡುಗುತ್ತಿತ್ತು. ಅವಳು ಆ ಬಾಗಿಲಿನ ಹತ್ತಿರ ಹೋದಳು. ಇಡೀ ಕಾರಿಡಾರ್ ಮೌನವಾಗಿತ್ತು. ಅವಳು ಬೀಗಕ್ಕೆ ಕೀಲಿ ಕೈ ಹಾಕಿದಳು. ಕ್ಲಿಕ್ ಎಂಬ ಸದ್ದು ಕೇಳಿಸಿತು. ಬಾಗಿಲು ಅರ್ಧ ತೆರೆದುಕೊಂಡಿತು. ಬಾಗಿಲು ತೆರೆಯುತ್ತಿದ್ದಂತೆ ಸಂಗೀತಾಳ ಹೃದಯ ಬಡಿತ ಜೋರಾಯಿತು. ದಶಕಗಳಿಂದ ಮುಚ್ಚಿದ್ದ ಆ ಕೋಣೆಯೊಳಗಿನಿಂದ ಹಳೆಯ ಕಾಗದ ಮತ್ತು ಧೂಳಿನ ವಾಸನೆ ಹೊರಬಂತು. ಒಳಗಿನ ಕತ್ತಲೆ ಕಣ್ಣಿಗೆ ಒಗ್ಗಿಕೊಳ್ಳಲು ಅವಳಿಗೆ ಕೆಲವು ಸೆಕೆಂಡುಗಳು ಬೇಕಾದವು. ಸಂಗೀತ ಮೆಲ್ಲನೆ ಹೆಜ್ಜೆಯಿಟ್ಟು ಒಳಹೋದಳು. ಅಲ್ಲಿ ಅವಳು ಕಂಡ ದೃಶ್ಯ ಅವಳು ಊಹಿಸಿದ್ದಕ್ಕಿಂತ ತದ್ವಿರುದ್ಧವಾಗಿತ್ತು. ಅದು ಕೇವಲ ಹಳೆಯ ಸಾಮಾನುಗಳ ಸ್ಟೋರ್ ರೂಮ್ ಆಗಿರಲಿಲ್ಲ. ಅಲ್ಲಿ ಗೋಡೆಯ ತುಂಬ ಸುಂದರವಾದ ವರ್ಣಚಿತ್ರಗಳಿದ್ದವು. ಆ ಚಿತ್ರಗಳಲ್ಲಿರುವ ಹುಡುಗಿ ನೋಡಲು ಹೂವಿನಂತೆ ನಗುತ್ತಿದ್ದಳು. ಆ ಕೋಣೆಯ ಒಂದು ಮೂಲೆಯಲ್ಲಿ ಹಳೆಯ ಕಾಲದ ಒಂದು ಗ್ರಾಮೋಫೋನ್ ಮತ್ತು ಇನ್ನೊಂದು ಕಡೆ ಸುಂದರವಾದ ಪಿಯಾನೋ ಇತ್ತು. ಆಶ್ಚರ್ಯವೆಂದರೆ ಆ ಪ್ರತಿಯೊಂದು ಚಿತ್ರದ ಕೆಳಗೆ ಪ್ರೇರಣಾ ಎಂದು ಬರೆಯಲಾಗಿತ್ತು. ಸಂಗೀತಾಳಿಗೆ ತಲೆ ಸುತ್ತಿದಂತಾಯಿತು. ಯಾರು ಈ ಪ್ರೇರಣಾ? ವಿಕ್ರಮ್ ಈಕೆಯ ಬಗ್ಗೆ ನನಗೇಕೆ ಹೇಳಿಲ್ಲ ಎಂಬ ಪ್ರಶ್ನೆ ಅವಳನ್ನು ಕಾಡತೊಡಗಿತು. ಅವಳು ಹಳೆಯ ಡೈರಿಯೊಂದನ್ನು ಕೈಗೆತ್ತಿಕೊಂಡಳು. ಅದರ ಮೊದಲ ಪುಟವನ್ನು ತೆರೆಯುತ್ತಿದ್ದಂತೆ ಅದರಿಂದ ಒಂದು ಹಳೆಯ ಫೋಟೋ ಕೆಳಗೆ ಬಿತ್ತು. ಆ ಫೋಟೋದಲ್ಲಿ ವಿಕ್ರಮ್ ಮತ್ತು ಆ ಹುಡುಗಿ ಅಕ್ಕಪಕ್ಕದಲ್ಲಿ ನಿಂತು ಸಂಭ್ರಮದಿಂದ ನಗುತ್ತಿದ್ದರು. ಅವರ ಹಿಂದೆ ಇದೇ ಬಂಗಲೆ ಇತ್ತು. ಸಂಗೀತ ಆ ಫೋಟೋವನ್ನು ನೋಡುತ್ತಾ ಮೈಮರೆತಿದ್ದಾಗ ಇದ್ದಕ್ಕಿದ್ದಂತೆ ಹಿಂದೆ ಭಾರವಾದ ಹೆಜ್ಜೆಯ ಸದ್ದು ಕೇಳಿಸಿತು. ಸಂಗೀತ, ನಾನು ನಿನಗೆ ಏನು ಹೇಳಿದ್ದೆ? ಗಡಸುದನಿಗೆ ಬೆಚ್ಚಿಬಿದ್ದ ಸಂಗೀತ ತಿರುಗಿ ನೋಡಿದಳು. ಬಾಗಿಲಲ್ಲಿ ವಿಕ್ರಮ್ ನಿಂತಿದ್ದ. ಅವನ ಕಣ್ಣುಗಳಲ್ಲಿ ಹಿಂದೆಂದೂ ಕಾಣದ ಕೆಂಪು ಛಾಯೆ ಇತ್ತು. ಸಿಟ್ಟಿಗಿಂತ ಹೆಚ್ಚಾಗಿ ಅವನ ಮುಖದಲ್ಲಿ ನೋವು ಮತ್ತು ಭಯ ಎದ್ದು ಕಾಣುತ್ತಿತ್ತು. ವಿಕ್ರಮ್ ವೇಗವಾಗಿ ಬಂದು ಅವಳ ಕೈಯಲ್ಲಿದ್ದ ಡೈರಿಯನ್ನು ಕಿತ್ತುಕೊಂಡ. ನಾನು ನಿನಗೆ ಈ ಕೋಣೆಗೆ ಬರಬೇಡ ಎಂದು 100 ಬಾರಿ ಹೇಳಿದ್ದೆ ಅಲ್ಲವೇ? ಯಾಕೆ ನನ್ನ ನೋವನ್ನು ಮತ್ತೆ ಕೆದಕುತ್ತಿದ್ದೀಯಾ ಎಂದು ಅರಚಿದ. ವಿಕ್ರಮ್ನ ಗರ್ಜನೆ ಆ ದೊಡ್ಡ ಬಂಗಲೆಯ ಗೋಡೆಗಳಿಗೆ ಬಡಿದು ಪ್ರತಿಧ್ವನಿಸಿತು. ಸಂಗೀತ ನಡುಗುತ್ತಾ ಗೋಡೆಗೆ ಒರಗಿ ನಿಂತಳು. ವಿಕ್ರಮ್ ತನ್ನ ಕೈಯಲ್ಲಿದ್ದ ಡೈರಿಯನ್ನು ಎದೆಯ ಮೇಲೆ ಒತ್ತಿ ಹಿಡಿದಿದ್ದ. ಅದು ಕೇವಲ ಕಾಗದದ ಗುಂಪಲ್ಲ, ಅವನ ಜೀವನದ ಅತಿದೊಡ್ಡ ರಹಸ್ಯ ಎಂಬಂತೆ ಅವನ ಮುಖಭಾವವಿತ್ತು. ವಿಕ್ರಮ್, ಕ್ಷಮಿಸಿ. ನನಗೆ ಕುತೂಹಲ ತಡೆಯಲಾಗಲಿಲ್ಲ. ಯಾರು ಈ ಪ್ರೇರಣಾ? ಈ ಚಿತ್ರಗಳು, ಈ ಪಿಯಾನೋ, ಎಲ್ಲವೂ ಅವಳದ್ದೇ ಅಲ್ವಾ? ಸಂಗೀತ ಧೈರ್ಯ ತಂದುಕೊಂಡು ಕೇಳಿದಳು. ವಿಕ್ರಮ್ ದೀರ್ಘವಾಗಿ ನಿಟ್ಟುಸಿರು ಬಿಟ್ಟ. ಅವನ ಸಿಟ್ಟು ನಿಧಾನವಾಗಿ ನೀರಾಗಿ ಕಣ್ಣಿನ ಮೂಲೆಯಲ್ಲಿ ಹನಿಯಾಯಿತು. ಪ್ರೇರಣಾ ನನ್ನ ತಂಗಿ, ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದ ಮಗಳು ಎಂದು ಬಿಕ್ಕಳಿಸಿದ. ಸಂಗೀತಾಳಿಗೆ ಸ್ವಲ್ಪ ಸಮಾಧಾನವಾಯಿತು. ಅದು ವಿಕ್ರಮ್ನ ಹಳೆಯ ಪ್ರೇಮಿಯ ಕೋಣೆ ಇರಬಹುದು ಎಂದು ಅವಳು ಅಂದುಕೊಂಡಿದ್ದಳು. ಆದರೆ ವಿಕ್ರಮ್ ಹೇಳಿದ ಮುಂದಿನ ಮಾತು ಅವಳನ್ನು ಬೆಚ್ಚಿಬೀಳಿಸಿತು. 10 ವರ್ಷಗಳ ಹಿಂದೆ ಇದೇ ಮನೆಯಲ್ಲಿ ಒಂದು ಅಪಘಾತ ನಡೆಯಿತು. ಪ್ರೇರಣಾ ಪಿಯಾನೋ ನುಡಿಸುವುದರಲ್ಲಿ ಅದ್ಭುತವಾಗಿದ್ದಳು.
ಅವಳ ಸಂಗೀತ ಕೇಳಲು ಸುತ್ತಮುತ್ತಲಿನ ಹಳ್ಳಿಯ ಜನ ಬರುತ್ತಿದ್ದರು. ಆದರೆ ಆ ಒಂದು ಮಳೆಯ ರಾತ್ರಿ ಅವಳು ಇದೇ ಕೋಣೆಯಲ್ಲಿ ಪಿಯಾನೋ ನುಡಿಸುತ್ತಿದ್ದಾಗ ಕಿಟಕಿಯಿಂದ ಒಳಬಂದ ಸಿಡಿಲು ಈ ಇಡೀ ಮನೆಯನ್ನು ನಡುಗಿಸಿತು. ಅಂದಿನಿಂದ ಪ್ರೇರಣಾ ಕಣ್ಮರೆಯಾದಳು ಅಂದರೆ ಅವಳು ತೀರಿಹೋದಳೆ. ಸಂಗೀತ ಗಾಬರಿಯಿಂದ ಕೇಳಿದಳು. ವಿಕ್ರಮ್ ಶೂನ್ಯವಾಗಿ ನೋಡುತ್ತಾ ಹೇಳಿದ, ಪೊಲೀಸರು ಅವಳು ಬೆಂಕಿಯಲ್ಲಿ ಸತ್ತು ಹೋದಳು ಅಂದರು. ಆದರೆ ಅವಳ ದೇಹ ನಮಗೆ ಸಿಗಲೇ ಇಲ್ಲ. ಅಂದಿನಿಂದ ಈ ಮನೆಯಲ್ಲಿ ಅವಳ ಪಿಯಾನೋ ಸದ್ದು ಕೇಳಿಸುತ್ತದೆ ಎಂದು ಕೆಲಸದವರು ಹೇಳುತ್ತಾರೆ. ಅದಕ್ಕೆ ನಾನು ಈ ಬಾಗಿಲನ್ನು ಮುಚ್ಚಿದ್ದೆ. ಪ್ರೇರಣಾ ಇಲ್ಲಿಂದ ಎಲ್ಲಿಯೂ ಹೋಗಿಲ್ಲ ಎಂದು ನನ್ನ ಮನಸ್ಸು ಇಂದಿಗೂ ಹೇಳುತ್ತಿದೆ. ವಿಕ್ರಮ್ ಸಂಗೀತಾಳನ್ನು ಆ ಕೋಣೆಯಿಂದ ಹೊರಗೆ ಕರೆತಂದು ಬಾಗಿಲಿಗೆ ಮತ್ತೆ ಬೀಗ ಹಾಕಿದ. ಅಂದು ರಾತ್ರಿ ವಿಕ್ರಮ್ ಬೇಗ ನಿದ್ರೆಗೆ ಜಾರಿದ. ಆದರೆ ಸಂಗೀತಾಳಿಗೆ ನಿದ್ರೆ ಬರಲಿಲ್ಲ. ಅವಳು ಕಿಟಕಿಯ ಹೊರಗೆ ಸುರಿಯುತ್ತಿದ್ದ ಮಳೆಯನ್ನು ನೋಡುತ್ತಾ ಕುಳಿತಿದ್ದಾಗ ಮನೆಯ ಮೇಲಿನ ಮಹಡಿಯಿಂದ ಒಂದು ಧ್ವನಿ ಕೇಳಿಸಿತು. ಟಿಂಗ್ ಟಿಂಗ್. ಅದು ಆ ಪಿಯಾನೋ ಸದ್ದು. ಮುಚ್ಚಿದ ಬಾಗಿಲಿನ ಒಳಗಿನಿಂದ ಪಿಯಾನೋ ನುಡಿಸುವ ಸದ್ದು ಸ್ಪಷ್ಟವಾಗಿ ಕೇಳಿಸುತ್ತಿತ್ತು. ವಿಕ್ರಮ್ ನಿದ್ರೆಯಲ್ಲಿದ್ದ. ಮನೆಯ ಕೆಲಸದವರೆಲ್ಲ ಅವರವರ ರೂಂನಲ್ಲಿದ್ದರು. ಹಾಗಾದರೆ ಆ ಕೋಣೆಯೊಳಗೆ ಪಿಯಾನೋ ನುಡಿಸುತ್ತಿರುವುದು ಯಾರು? ಸಂಗೀತ ಮೆಲ್ಲನೆ ಎದ್ದು ಕೈಯಲ್ಲಿ ಒಂದು ಟಾರ್ಚ್ ಹಿಡಿದು ಮತ್ತೆ ಆ ಕಪ್ಪು ಬಾಗಿಲಿನ ಹತ್ತಿರ ಹೋದಳು. ಬೀಗ ಹಾಕಿದ ಬಾಗಿಲಿನ ಕೆಳಗಿನ ಸಣ್ಣ ಸಂದಿನಿಂದ ಒಂದು ತಿಳಿ ಬೆಳಕು ಹೊರಬರುತ್ತಿತ್ತು. ಸಂಗೀತಾಳ ಮೈ ನಡುಗುತ್ತಿತ್ತು. ಬಾಗಿಲ ಕೆಳಗಿನಿಂದ ಬರುತ್ತಿದ್ದ ಆ ತಿಳಿ ಬೆಳಕು ಮತ್ತು ಪಿಯಾನೋನ ಮಧುರವಾದ ಆದರೆ ವಿಚಿತ್ರವಾದ ನಾದ ಅವಳನ್ನು ಮಂತ್ರಮುಗ್ಧಳನ್ನಾಗಿಸಿತು. ಆ ಕೋಣೆಗೆ ಹಾಕಿದ್ದ ಬೃಹತ್ ಬೀಗ ಇನ್ನೂ ಹಾಗೆಯೇ ಇತ್ತು. ಹೊರಗಿನಿಂದ ಯಾರೂ ಒಳಹೋಗಲು ಸಾಧ್ಯವಿರಲಿಲ್ಲ. ಹಾಗಾದರೆ ಒಳಗೆ ಬೆಳಕು ಬಂದಿದ್ದು ಹೇಗೆ? ಸಂಗೀತ ಮೆಲ್ಲನೆ ಬಾಗಿಲಿಗೆ ಕಿವಿಯಿಟ್ಟು ಆಲಿಸಿದಳು. ಪಿಯಾನೋ ಸದ್ದಿನ ಜೊತೆಗೆ ಯಾರೋ ಒಬ್ಬರು ಸಣ್ಣ ಧ್ವನಿಯಲ್ಲಿ ಗುಣುಗುತ್ತಿರುವ ಸದ್ದು ಕೇಳಿಸಿತು. ಅದು ಒಬ್ಬ ಹೆಣ್ಣಿನ ದನಿ. ಸಂಗೀತಾಳಿಗೆ ಒಂದು ವಿಷಯ ಖಾತ್ರಿಯಾಯಿತು. ಆ ಕೋಣೆಗೆ ಹೋಗಲು ಕೇವಲ ಈ ಕಪ್ಪು ಬಾಗಿಲಷ್ಟೇ ದಾರಿಯಲ್ಲ, ಬೇರೆ ಯಾವುದೋ ಗುಪ್ತಮಾರ್ಗ ಇರಲೇಬೇಕು. ಅವಳು ಅಲ್ಲಿಂದ ಮೌನವಾಗಿ ಸರಿದು ಬಂಗಲೆಯ ಹೊರಭಾಗಕ್ಕೆ ಬಂದಳು. ಮಳೆ ನಿಂತಿತ್ತು, ಆದರೆ ಮರಗಳಿಂದ ಹನಿಗಳು ಬೀಳುತ್ತಿದ್ದವು. ಟಾರ್ಚ್ ಬೆಳಕಿನಲ್ಲಿ ಆ ಕೋಣೆಯ ಹೊರಗಿನ ಗೋಡೆಯನ್ನು ಗಮನಿಸಿದಳು. ಆಶ್ಚರ್ಯವೆಂದರೆ ಬಂಗಲೆಯ ಇಡೀ ಗೋಡೆಗೆ ಸಿಮೆಂಟ್ ಪ್ಲಾಸ್ಟಿಂಗ್ ಇತ್ತು. ಆದರೆ ಆ ನಿರ್ದಿಷ್ಟ ಕೋಣೆಯ ಕೆಳಗಿನ ಭಾಗದಲ್ಲಿ ಹಳೆಯ ಕಲ್ಲಿನ ಗೋಡೆ ಕಾಣಿಸುತ್ತಿತ್ತು. ಅಲ್ಲಿ ದಟ್ಟವಾಗಿ ಬೆಳೆದಿದ್ದ ಬಳ್ಳಿಗಳನ್ನು ಪಕ್ಕಕ್ಕೆ ಸರಿಸಿದಾಗ ಮಣ್ಣಿನೊಳಗೆ ಹುದುಗಿದ್ದ ಒಂದು ಸಣ್ಣ ಕಿಟಕಿ ಅಥವಾ ಗಾಳಿ ಬರುವ ದಾರಿ ಕಂಡಿತು. ಸಂಗೀತ ಅಲ್ಲಿ ಕುಳಿತು ಒಳಗೆ ಇಣುಕಿದಳು. ಅಲ್ಲಿಂದ ಕಾಣಿಸಿದ ದೃಶ್ಯ ಅವಳ ರಕ್ತ ಹೆಪ್ಪುಗಟ್ಟುವಂತೆ ಮಾಡಿತು. ಕೋಣೆಯ ಒಳಗೆ ಒಬ್ಬಳು ಹುಡುಗಿ ಕುಳಿತಿದ್ದಳು. ಅವಳ ಮುಖ ಕಾಣುತ್ತಿರಲಿಲ್ಲ, ಕೇವಲ ಅವಳ ಉದ್ದವಾದ ಕೂದಲು ಮತ್ತು ಬಿಳಿ ಬಣ್ಣದ ಹಳೆಯ ಶೈಲಿಯ ಗೌನ್ ಕಾಣಿಸುತ್ತಿತ್ತು. ಅವಳು ಪಿಯಾನೋ ನುಡಿಸುತ್ತಿರಲಿಲ್ಲ, ಬದಲಿಗೆ ಪಿಯಾನೋದ ಮೇಲೆ ಒಂದು ಹಳೆಯ ಫೋಟೋ ಇಟ್ಟು ಅದರೊಂದಿಗೆ ಮಾತನಾಡುತ್ತಿದ್ದಳು. ಆ ಕೋಣೆಯ ಒಂದು ಮೂಲೆಗೆ ಹೋಗಿ ಅವಳು ಏನನ್ನೋ ಒತ್ತಿದಳು. ತಕ್ಷಣವೇ ಅಲ್ಲಿನ ದೊಡ್ಡದಾದ ಪುಸ್ತಕದ ಕಪಾಟು ಮೆಲ್ಲನೆ ಪಕ್ಕಕ್ಕೆ ಸರಿಯಿತು. ಅದರ ಹಿಂದೆ ಒಂದು ಕತ್ತಲೆಯಾದ ಸುರಂಗ ಮಾರ್ಗ ಕಾಣಿಸಿತು. ಆ ಹುಡುಗಿ ಆ ಸುರಂಗದೊಳಗೆ ಮರೆಯಾದಳು. ಸಂಗೀತ ತಕ್ಷಣವೇ ಅಲ್ಲಿಂದ ಓಡಿಬಂದು ತನ್ನ ರೂಮ್ ಸೇರಿಕೊಂಡಳು. ಅವಳ ತಲೆಯಲ್ಲಿ ನೂರಾರು ಪ್ರಶ್ನೆಗಳು. ವಿಕ್ರಮ್ ಹೇಳಿದ್ದು ಸುಳ್ಳೇ? ಪ್ರೇರಣಾ ಸತ್ತಿಲ್ಲವೇ? ಅವಳು ಆ ಸುರಂಗದಲ್ಲಿ ಎಲ್ಲಿಗೆ ಹೋಗುತ್ತಾಳೆ? ವಿಕ್ರಮ್ಗೆ ಇದೆಲ್ಲ ಗೊತ್ತಿದ್ದು ಸುಮ್ಮನಿದ್ದಾನ? ಮಾರನೇ ದಿನ ಬೆಳಗ್ಗೆ ಸಂಗೀತ ವಿಕ್ರಮ್ ಆಫೀಸ್ಗೆ ಹೋದ ನಂತರ ಅದೇ ಪುಸ್ತಕದ ಕಪಾಟನ್ನು ಪರೀಕ್ಷಿಸಲು ನಿರ್ಧರಿಸಿದಳು. ಆದರೆ ಅವಳು ಕೋಣೆಯ ಹತ್ತಿರ ಹೋದಾಗ ಅಲ್ಲಿ ವಿಕ್ರಮ್ನ ನಂಬಿಕಸ್ಥ ಕೆಲಸಗಾರ ಸೋಮಣ್ಣ ನಿಂತಿದ್ದ. ಅವನ ಕೈಯಲ್ಲಿ ಒಂದು ತಟ್ಟೆ ಇತ್ತು, ಅದರಲ್ಲಿ ಊಟ ಮತ್ತು ನೀರಿತ್ತು. ಅವನು ಆ ಕಪ್ಪು ಬಾಗಿಲನ್ನು ತೆರೆಯದೆ ಮನೆಯ ಹಿತ್ತಲಿನ ಕಡೆಗೆ ಹೋಗುತ್ತಿರುವುದನ್ನು ಸಂಗೀತ ಗಮನಿಸಿದಳು. ಸೋಮಣ್ಣ ಹಿತ್ತಲಿನ ಕಡೆಗೆ ಹೋಗುವುದನ್ನು ನೋಡಿದ ಸಂಗೀತ ಅಡಗಿಕೊಳ್ಳುತ್ತಾ ಅವನನ್ನು ಹಿಂಬಾಲಿಸಿದಳು. ಬಂಗಲೆಯ ಹಿಂಭಾಗದಲ್ಲಿ ಒಂದು ಹಳೆಯ ಬಾವಿ ಮತ್ತು ಅದರ ಪಕ್ಕದಲ್ಲಿ ಮುಳ್ಳಿನ ಪೊದೆಗಳಿಂದ ಆವೃತವಾದ ಪುಟ್ಟ ಗುಡಿಸಲು ಇತ್ತು. ಸೋಮಣ್ಣ ಆ ಗುಡಿಸಲಿನ ಒಳಗೆ ಹೋಗಿ ಸ್ವಲ್ಪ ಸಮಯದ ನಂತರ ಖಾಲಿ ತಟ್ಟೆಯೊಂದಿಗೆ ಹೊರಬಂದನು. ಸೋಮಣ್ಣ ಅಲ್ಲಿಂದ ಮರೆಯಾದದ್ದೇ ತಡ. ಸಂಗೀತ ಧೈರ್ಯ ಮಾಡಿ ಆ ಗುಡಿಸಲಿನ ಒಳಗೆ ಹೋದಳು. ಹೊರನೋಟಕ್ಕೆ ಅದು ಕೇವಲ ಸೌದೆ ಹಾಕುವ ಕೋಣೆಯಂತೆ ಕಂಡರೂ ಅದರ ನೆಲದ ಮೇಲೆ ಒಂದು ಮರದ ಬಾಗಿಲು ಇತ್ತು. ಅದನ್ನು ಎತ್ತಿದಾಗ ಕೆಳಗೆ ಮೆಟ್ಟಿಲುಗಳು ಕಂಡವು. ಇದೇ ಆ ಸುರಂಗದ ಇನ್ನೊಂದು ತುದಿ. ಕತ್ತಲ ಹಾದಿಯಲ್ಲಿ ಸಂಗೀತ ತನ್ನ ಫೋನ್ನ ಟಾರ್ಚ್ ಹಚ್ಚಿ ಕೆಳಗೆ ಇಳಿದಳು. ಸುರಂಗವು ತೇವದಿಂದ ಕೂಡಿತ್ತು ಮತ್ತು ಗೋಡೆಗಳ ಮೇಲೆ ಹಳೆಯ ಚಿತ್ರಪಟಗಳಿದ್ದವು. ಸುಮಾರು 5 ನಿಮಿಷಗಳ ನಡಿಗೆಯ ನಂತರ ಅವಳು ಒಂದು ಕಬ್ಬಿಣದ ಗ್ರಿಲ್ ಇರುವ ಜಾಗಕ್ಕೆ ಬಂದಳು.
ಅಲ್ಲಿಂದ ಮೇಲೆ ನೋಡಿದಾಗ ಅವಳಿಗೆ ಆಶ್ಚರ್ಯವಾಯಿತು. ಅವಳು ಸರಿಯಾಗಿ ವಿಕ್ರಮ್ನ ತೆರೆಯದ ಬಾಗಿಲ ಕೋಣೆಯ ಕೆಳಭಾಗದಲ್ಲಿದ್ದಳು. ಅಲ್ಲಿ ಅವಳು ಕಂಡ ದೃಶ್ಯ ಅವಳ ಕಣ್ಣುಗಳಲ್ಲಿ ನೀರು ತರಿಸಿತು. ಕೋಣೆಯ ಮಧ್ಯದಲ್ಲಿ ಆ ಬಿಳಿ ಗೌನ್ ಧರಿಸಿದ್ದ ಹುಡುಗಿ ಕುಳಿತಿದ್ದಳು. ಹತ್ತಿರ ಹೋಗಿ ನೋಡಿದಾಗ ತಿಳಿದದ್ದು ಏನೆಂದರೆ ಅವಳು ಪ್ರೇರಣಾ ಆಗಿರಲಿಲ್ಲ. ಬದಲಿಗೆ ವಿಕ್ರಮ್ನ ಮೊದಲ ಪತ್ನಿ ಅನನ್ಯ. ಹೌದು, ವಿಕ್ರಮ್ ತನಗೆ ಮದುವೆಯೇ ಆಗಿಲ್ಲ ಎಂದು ಸುಳ್ಳು ಹೇಳಿದ್ದ. ಅನನ್ಯಾಳ ಮುಖ ಅರ್ಧದಷ್ಟು ಬೆಂಕಿಯಿಂದ ಸುಟ್ಟು ವಿಕಾರವಾಗಿತ್ತು. ಅವಳು ಮಾನಸಿಕವಾಗಿ ಸ್ಥಿಮಿತ ಕಳೆದುಕೊಂಡಂತೆ ತನ್ನಷ್ಟಕ್ಕೆ ತಾನೇ ನಗುತ್ತಾ ಪಿಯಾನೋ ಕೀಲಿಗಳನ್ನು ಒತ್ತುತ್ತಿದ್ದಳು. ಸಂಗೀತ ಗ್ರಿಲ್ ಮೂಲಕ ಮೆಲ್ಲನೆ ಕರೆದಳು. ಅನನ್ಯ. ಆ ಹುಡುಗಿ ಬೆಚ್ಚಿಬಿದ್ದು ಸಂಗೀತಾಳ ಕಡೆ ನೋಡಿದಳು. ಅವಳ ಕಣ್ಣುಗಳಲ್ಲಿ ಭಯವಿತ್ತು. ನೀನು ಯಾರು? ವಿಕ್ರಮ್ ನಿನ್ನನ್ನು ಇಲ್ಲಿಗೆ ಕರೆತಂದನಾ? ಓಡು, ಇಲ್ಲಿಂದ ಓಡಿಹೋಗು. ಅವನು ನನ್ನನ್ನು ಪ್ರೇರಣಾ ಎಂದು ಕರೆಯುತ್ತಾನೆ. ನಾನು ಅವನ ತಂಗಿಯಂತೆ ಪಿಯಾನೋ ನುಡಿಸಬೇಕೆಂದು ಬಯಸುತ್ತಾನೆ. ನಾನು ತಪ್ಪು ಮಾಡಿದರೆ ಈ ಕೋಣೆಯಲ್ಲಿ ಕೂಡಿ ಹಾಕುತ್ತಾನೆ ಎಂದು ಕಿರುಚಿದಳು. ಸಂಗೀತಾಳಿಗೆ ಇಡೀ ರಹಸ್ಯ ಅರ್ಥವಾಯಿತು. ವಿಕ್ರಮ್ ತನ್ನ ತಂಗಿ ಪ್ರೇರಣಾಳನ್ನು ಅತಿಯಾಗಿ ಪ್ರೀತಿಸುತ್ತಿದ್ದ. ಅವಳ ಸಾವಿನ ನಂತರ ಆ ಆಘಾತ ತಾಳಲಾರದೆ ಅವಳನ್ನೇ ಹೋಲುವ ಹುಡುಗಿಯರನ್ನು ಮದುವೆಯಾಗಿ ಅವರಿಗೆ ಪ್ರೇರಣಾಳಂತೆ ಬದುಕಲು ಒತ್ತಾಯಿಸುತ್ತಿದ್ದ. ಅಂದು ಆ ಕೋಣೆಯಲ್ಲಿ ಬೆಂಕಿ ಬಿದ್ದಾಗ ಅನನ್ಯಾಳ ಮುಖ ಸುಟ್ಟು ಹೋಗಿತ್ತು. ಹಾಗಾಗಿ ಅವಳು ಪ್ರೇರಣಾಳಂತೆ ಕಾಣುತ್ತಿಲ್ಲ ಎಂದು ಅವಳನ್ನು ಈ ಸುರಂಗದ ಮನೆಯಲ್ಲಿ ಅಡಗಿಸಿಟ್ಟಿದ್ದ. ಸಂಗೀತ ಅಲ್ಲಿಂದ ತಪ್ಪಿಸಿಕೊಳ್ಳಲು ತಿರುಗಿದಾಗ ಸುರಂಗದ ದ್ವಾರದಲ್ಲಿ ಯಾರೋ ನಿಂತ ನೆರಳು ಕಂಡಿತು. ಟಾರ್ಚ್ ಬೆಳಕು ಬೀರಿದಾಗ ಅಲ್ಲಿ ನಿಂತಿದ್ದು ಬೇರೆ ಯಾರೂ ಅಲ್ಲ, ವಿಕ್ರಮ್. ಅವನ ಕೈಯಲ್ಲಿ ಒಂದು ಇಂಜೆಕ್ಷನ್ ಇತ್ತು ಮತ್ತು ಅವನ ಮುಖದಲ್ಲಿ ಆ ಕ್ರೂರವಾದ ಮಂದಹಾಸವಿತ್ತು. ಸಂಗೀತ, ನೀನು ತುಂಬಾ ಬುದ್ಧಿವಂತೆ. ಆದರೆ ಅತಿಯಾದ ಕುತೂಹಲ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಅನನ್ಯ ಈಗ ಪ್ರೇರಣಾಳಂತೆ ಕಾಣುತ್ತಿಲ್ಲ. ಆದರೆ ನೀನು ಪಿಯಾನೋ ನುಡಿಸುವುದನ್ನು ಕಲಿತರೆ ನೀನೇ ನನ್ನ ಹೊಸ ಪ್ರೇರಣಾ ಆಗಬಹುದು ಎಂದು ಅವಳ ಹತ್ತಿರ ಬರತೊಡಗಿದ. ವಿಕ್ರಮ್ ತನ್ನ ಕೈಯಲ್ಲಿದ್ದ ಇಂಜೆಕ್ಷನ್ ಹಿಡಿದು ಸಂಗೀತಾಳ ಹತ್ತಿರ ಬರುತ್ತಿದ್ದಂತೆ ಸುರಂಗದ ಗೋಡೆಗಳು ಅವನ ಕ್ರೂರ ನಗುವಿನಿಂದ ನಡುಗಿದವು. ನೋಡು ಸಂಗೀತ, ನಮ್ಮ ಕುಟುಂಬದ ಗೌರವ ಈ ಕೋಣೆಯಲ್ಲಿದೆ. ಇದನ್ನು ಉಳಿಸಿಕೊಳ್ಳುವುದು ನಿನ್ನ ಜವಾಬ್ದಾರಿ ಎಂದು ಆತ ಅವಳ ಮಣಿಕಟ್ಟನ್ನು ಜೋರಾಗಿ ಹಿಡಿದುಕೊಂಡ. ಸಂಗೀತ ಅಸಹಾಯಕಳಾಗಿರಲಿಲ್ಲ. ಅವಳು ತನ್ನ ಜೇಬಿನಲ್ಲಿದ್ದ ಸಣ್ಣದೊಂದು ಪೇಪರ್ ಸ್ಪ್ರೇ ತೆಗೆದು ವಿಕ್ರಮ್ನ ಕಣ್ಣಿಗೆ ಬೀರಿದಳು. ವಿಕ್ರಮ್ ಕಿರುಚುತ್ತಾ ಕೆಳಗೆ ಬಿದ್ದಾಗ ಸಂಗೀತ ತಡಮಾಡದೆ ಅನನ್ಯಾಳಿದ್ದ ಗ್ರಿಲ್ ಬಾಗಿಲನ್ನು ಹಳೆಯ ಕಬ್ಬಿಣದ ಸಲಾಕೆಯಿಂದ ಜೋರಾಗಿ ಹೊಡೆದು ತೆರೆದಳು. ಅನನ್ಯ, ಎದ್ದೇಳು. ನಾವು ಇಲ್ಲಿಂದ ಹೋಗಲೇಬೇಕು ಎಂದು ಅವಳ ಕೈಹಿಡಿದು ಸುರಂಗದ ಹಾದಿಯಲ್ಲಿ ಓಡತೊಡಗಿದಳು. ಆದರೆ ವಿಕ್ರಮ್ ಚೇತರಿಸಿಕೊಂಡು ಅವರ ಬೆನ್ನಟ್ಟಿದ್ದ. ಅವನಿಗೆ ಆ ಸುರಂಗದ ಮೂಲೆ ಮೂಲೆಗಳೂ ಪರಿಚಯವಿತ್ತು. ಗುಡಿಸಲಿನ ಹೊರಗೆ ಬರುತ್ತಿದ್ದಂತೆ ಮಳೆ ಮತ್ತೆ ಜೋರಾಗಿ ಆರಂಭವಾಯಿತು. ಸಂಗೀತ ಮತ್ತು ಅನನ್ಯ ಎಸ್ಟೇಟ್ನ ಕತ್ತಲೆಯ ಹಾದಿಯಲ್ಲಿ ಓಡುತ್ತಿದ್ದರು. ವಿಕ್ರಮ್ ಅವರ ಹಿಂದೆಯೇ ಬರುತ್ತಿದ್ದ. ನೀವು ಎಲ್ಲಿಗೂ ಹೋಗಲು ಸಾಧ್ಯವಿಲ್ಲ. ಈ ಎಸ್ಟೇಟ್ ನನ್ನ ಸಾಮ್ರಾಜ್ಯವೇ ಎಂದು ಆತ ಗರ್ಜಿಸುತ್ತಿದ್ದ. ಇದ್ದಕ್ಕಿದ್ದಂತೆ ಎಸ್ಟೇಟ್ನ ಗೇಟ್ ಹತ್ತಿರ ಸೈರನ್ ಸದ್ದು ಕೇಳಿಸಿತು ಮತ್ತು 10 ವಾಹನಗಳ ಬೆಳಕು ಇವರ ಮೇಲೆ ಬಿತ್ತು. ವಿಕ್ರಮ್ ಸ್ತಬ್ಧನಾಗಿ ನಿಂತುಬಿಟ್ಟ. ಅಲ್ಲಿ ಇನ್ಸ್ಪೆಕ್ಟರ್ ಜೊತೆಗೆ ನಿಂತಿದ್ದು ಬೇರೆ ಯಾರೂ ಅಲ್ಲ, ವಿಕ್ರಮ್ನ ನಂಬಿಕಸ್ಥ ಕೆಲಸಗಾರ ಸೋಮಣ್ಣ. ಹೌದು, ಸೋಮಣ್ಣನಿಗೆ ವಿಕ್ರಮ್ ಮಾಡುತ್ತಿದ್ದ ಅನ್ಯಾಯಗಳು ಮೊದಲೇ ತಿಳಿದಿದ್ದವು. ಆದರೆ ವಿಕ್ರಮ್ನ ಭಯದಿಂದ ಆತ ಸುಮ್ಮನಿದ್ದ. ಸಂಗೀತ ಆ ಸುರಂಗದ ಹಾದಿಯನ್ನು ಹಿಂಬಾಲಿಸಿದಾಗಲೇ ಸೋಮಣ್ಣ ಪೊಲೀಸರಿಗೆ ಫೋನ್ ಮಾಡಿ ಮಾಹಿತಿ ನೀಡಿದ್ದ. ಪೊಲೀಸರು ವಿಕ್ರಮ್ನನ್ನು ಸುತ್ತುವರಿದರು. ವಿಕ್ರಮ್ ಅತಿಯಾದ ಮಾನಸಿಕ ಒತ್ತಡದಿಂದ ಅಲ್ಲೇ ಮಂಡಿಯೂರಿ ಕುಳಿತ. ಅವನು ಪಶ್ಚಾತ್ತಾಪಕ್ಕಿಂತ ಹೆಚ್ಚಾಗಿ ತನ್ನ ಪ್ರೇರಣಾ ಎಂಬ ಭ್ರಮೆ ದೂರವಾಗುತ್ತಿದೆ ಎಂಬ ನೋವಿನಲ್ಲಿದ್ದ. ಪೊಲೀಸರು ಅವನನ್ನು ಬಂಧಿಸಿ ಕರೆದೊಯ್ದರು. ಕೆಲವು ತಿಂಗಳುಗಳ ನಂತರ ಮೌನ ಕಣಿವೆ ಬಂಗಲೆಯ ಆ ಕಪ್ಪು ಬಾಗಿಲನ್ನು ಶಾಶ್ವತವಾಗಿ ತೆಗೆಯಲಾಯಿತು. ಸಂಗೀತ ಅನನ್ಯಾಳನ್ನು ಉತ್ತಮ ಆಸ್ಪತ್ರೆಗೆ ಸೇರಿಸಿ ಅವಳ ಚಿಕಿತ್ಸೆಯ ಜವಾಬ್ದಾರಿ ಹೊತ್ತಳು. ಆ ಮನೆಯಲ್ಲಿದ್ದ ರಹಸ್ಯದ ಸುರಂಗವನ್ನು ಮುಚ್ಚಲಾಯಿತು. ಸಂಗೀತ ಈಗ ಅದೇ ಎಸ್ಟೇಟ್ನಲ್ಲಿ ಒಂದು ಸಣ್ಣ ಸಂಗೀತ ಶಾಲೆಯನ್ನು ಆರಂಭಿಸಿದ್ದಾಳೆ. ಆದರೆ ಅದು ಬರೀ ಒಬ್ಬರಿಗಾಗಿ ಅಲ್ಲ, ಸಾವಿರಾರು ಬಡ ಮಕ್ಕಳ ಕನಸುಗಳಿಗಾಗಿ. ಪ್ರೇರಣಾಳ ಪಿಯಾನೋ ಈಗ ಬರೀ ರಹಸ್ಯದ ಸಂಕೇತವಾಗಿರದೆ ಹೊಸ ಬದುಕಿನ ಹಾದಿಯಾಗಿ ಕೇಳಿಸುತ್ತಿದೆ. ಈ ನನ್ನ ಕತೆ ಇಷ್ಟವಾದರೆ ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಧನ್ಯವಾದಗಳು.